ವಿಜೇಂದ್ರ ಮರಣದ ವಿರುದ್ಧವಾಗಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಡಿದೆದ್ದಿದ್ದಾರೆ. ದೂರು ಕೊಡೋಕೆ ವಾಷಿಂಗ್ಟನ್ಗೆ ಬೇಕಿದ್ರೂ ಹೋಗಲಿ, ನಮ್ಮಲ್ಲಿ ಕಂಪ್ಲೇಂಟ್ ಕೊಡೋಕೆ ಬರೀ ಡೆಲ್ಲಿ ಅಲ್ಲ, ವಾಷಿಂಗ್ಟನ್ಗೂ ಹೊರಟು ಬಿಡಲೇಬೇಕಾದ್ರೆ ವಿಜೇಂದ್ರ ಬರೀ ಡೆಲ್ಲಿ ಯಾಕಪ್ಪ, ವಾಷಿಂಗ್ಟನ್ಗೂ ಹೋಗು ಅಂತ ಹೇಳ್ತೀವಿ. ಎಲ್ಲಿಗೆ ಹೋದರೂ ಸತ್ಯನೇ ಅಲ್ವಾ? ಈ ಬಗ್ಗೆ ಜೇಬುಗಳರ ಹೇಳಿಕೆಯನ್ನು ಯಾಕೆ ಪಡಿತಿರ್ತಾವು? ಒಂದು ಅವತ್ತು ಶಬ್ದ ಕೂಡ ಬಳಸಿದ್ದಾರೆ, ಅಲ್ಲಿ ಇರಲಿ. ಜೇಬುಗಳರ ಹೇಳಿಕೆಯನ್ನು ಯಾಕೆ ಪಡಿತೀರಿ? ಬೇಕಿದ್ರೆ ವಿಜೇಂದ್ರ ಅಪ್ಪ ಇದ್ದಾರಲ್ಲ, ಅವ್ರು ಹೇಳಿಕೆ ಪಡ್ಕೊಳ್ಳಿ. ನಾವು BY ವಿಜೇಂದ್ರನ ಅಪ್ಪನಂತೆ, ಅವ್ರು ಬೇಕಾದ್ದು ಮಾಡಲಿ, ಎದುರ್ಸೋಕ್ಕೆ ನಾವು ಸಿದ್ಧ. ಅವರಪ್ಪನ ಸಹಿ ನಕಲು ಮಾಡಿದವರು ಇವರೆಲ್ಲರೂ ಕೂಡ, ಅವರಪ್ಪನ ಸಿಗ್ನೇಚರ್ ನಕಲು ಮಾಡ್ಕೊಂಡಂಥವ್ರು ಇವರೆಲ್ಲ. ಇವ್ರ ಬಗ್ಗೆ ಏನು ಹೇಳಬೇಕು ನಾವು? ಯಡಿಯೂರಪ್ಪ CM ಆಗಿದ್ದಾಗ ಎಷ್ಟು ನಕಲಿ ಸಹಿಗಳಾಗಿವೆ, ತನಿಖೆ ಆಗಿಬಿಡಲಿ ಮೊದಲು. ನಾವು ರಾಜ್ಯಾಧ್ಯಕ್ಷರ ಚುನಾವಣೆಗೆ ಸಿದ್ಧವಾಗಿದ್ದೀವಿ, ಇನ್ನೊಂದು ಡೂಪ್ಲಿಕೇಟ್ ಸಹಿ ಮಾಡಿ ರಾಜ್ಯ ಕೊಳ್ಳೆ ಹೊಡೆಯುವಂಥ ಆಸೆ ಏನಾದರೂ ಇದೆಯಾ ಇವರಿಗೆ? ವಿಜೇಂದ್ರ ವಿರುದ್ಧವಾಗಿ ವಾಗ್ದಾಳಿ ಮಾಡಿದ್ದಾರೆ ಯತ್ನಾಳ್ ಅವರು. ಅಧ್ಯಕ್ಷರ ಬದಲಾವಣೆ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರಿಗೆ ರಸ್ತೆದಾಗ ಅಡ್ಡಾಡ್ಲಾರ್ದಂಗೆ ಮಾಡ್ತೀನಿ ತಾನೆ, ಇವನು ಗುಂಡಾಗಿರಿ ಮಾಡ್ತಾನೆ. ನೀವು ಮಾಧ್ಯಮದವರು ಎಂಥವ್ರ ಸ್ಟೇಟ್ಮೆಂಟ್ ತೊಗೋಬೇಕು ಗುರ್ತತ್ತೇನ್ರಿ? ಸಮಾಜನಾಗ ಒಳ್ಳೆಯ ರಾಜಕಾರಣಿಗಳು ತಗೊಂಡು ಕಿಸೆ ಕತ್ತರಿಸೋರು, ಯಾವುದು SC ST ಜನಾಂಗದ ಮೀಸಲಾತಿ ತೊಗೊಂಡವ್ರು, ದಲಿತರ ಮೀಸಲಾತಿಯನ್ನು ಕಸ್ಕೊಂಡ ನಾಲಾಯಕರದ್ದು ನೀವು ಮುಂಜಾನೆ ಹೇಳೋಣ. ನಂದು ಆದ ಕೂಡ ನೀವು ಅಲ್ಲೇ ನೀವು ಅಲ್ಲೇ ದಾವಣಗೆರೆಗೆ ಹೋಗ್ತೀರಿ, ನೀವು ಸೀದಾ ನೀವು ಫೋನ್ ಮಾಡಿ ಹೇಳ್ತೀರಿ ಯತ್ನಾಳದಾಗೈತೆ ಅಂದ್ಕೊಂಡು. ನಿಮ್ಗೆ ಯಾರು ಸಿಗೋದಿಲ್ಲ, ನೀವು ವಿಜೇಂದ್ರ ಪರವಾಗಿ ಮಾತಾಡೋರು ಚಲೋ ಮಂದಿ. ಅವ್ರು ಬೇಕಾದ್ರೆ ಅವರಪ್ಪನ ತಗೋರಿಲ್ಲ, ಬೇಕಾದ್ರೆ ನನ್ನ ಮಗ ಪ್ರಾಣ ಕೊಡ್ಲಿಕ್ಕೆ ತಯಾರದಾನ, ನನ್ನ ಮಗ ಹಂಗದಾನ ಅಂತ ಹೇಳಕತ್ತೀರಿ. ಅದವ್ರಿಗೆ ಬಿಡ್ರಿ. ಲೋಫರ್ಗಳಿದೆಲ್ಲ ಮಾಧ್ಯಮಗಳು ತೊಗೊಂಡ್ರೆ ನಿಮ್ಮದು ಗೌರವ ಕಡಿಮೆ ಆಗ್ಲಕತ್ತ. ವಿಜೇಂದ್ರ ಅವರು ಒಂದು ಮಾತು ಹೇಳ್ತಾರೆ ಸರ್, ನಾಲಾಯಕನ ಒಂದು ಪದ ಬಳಕೆ ಮಾಡಿದ್ರು. ಯಾರೇ ರಮೇಶ್ ಜಾರಕಿಹೊಳಿ ಯಾರಿಗ್ರಿ? ವಿಜೇಂದ್ರ. ಮತ್ತು ಅವ್ರ ಅಪ್ಪನ ಡೂಪ್ಲಿಕೇಟ್ ಸಹಿ ಮಾಡಿದವ್ರು ಇನ್ನು ಭಾಳ ಸಾಜೂಗ ಅನ್ಬೇಕಾ, ಅಥವಾ ಅಂಥ ದೇಶಕ್ಕಂಟ ಅಪ್ರತಿಮ ನಾಯಕ ಅನ್ಬೇಕಾ? ಏನು ನೀವೇ ಹೇಳ್ರಿ. ನಾಲಾಯಕನ್ ಮತ್ತು ನಿಮ್ಮ ಅಪ್ಪನ ಸಹಿ ಮಾಡಿ ನೀವು ಮುಖ್ಯಮಂತ್ರಿ ಇದ್ದಾಗ ಏನೇನು ಮಾಡಿರಿ ಅನ್ನೋದು ಹರಿಪ್ರಸಾದ್ ಕಾಂಗ್ರೆಸ್ನವ್ರು ಹೇಳ್ಯಾರಲ್ಲ, ಏನು ಶಾಸಕರು ಅದಾರಲ್ಲ, ಅವ್ರು ಏನು ಹೇಳ್ಯಾರ? ಅವ್ರ ಅಪ್ಪಂದೇ ಸಹಿ ಮಾಡ್ಯಾನ ಡೂಪ್ಲಿಕೇಟ. ಮುಖ್ಯಮಂತ್ರಿ ಇದು ತನಿಖೆ ಮಾಡಿರಿ. ಕಾಂಗ್ರೆಸ್ನವ್ರು ನಿಮಗೆ ತಾಕತ್ತಿತ್ತು ಅಂದ್ರೆ, ಸಿದ್ದರಾಮಯ್ಯಗೆ ತಾಕತ್ತಿತ್ತು, DK ಶಿವಕುಮಾರ್ಗಿತ್ತು ಅಂದ್ರೆ, ಯಡಿಯೂರಪ್ಪ ಇದ್ದಾಗ ಎಷ್ಟು ಸಹಿಗಳಾಗ್ಯಾವ, ಯಾವ ಸಹಿ ಅದಾವೆ ಎಲ್ಲದಕ್ಕೂ ಇದು ಕೊಟ್ಟು ಕಳಿಸ್ತಿರಲ್ಲ. ಎಲ್ಲಿ ಮನೆ ಚೀಟಿಗಳು ಕಳಿಸಿದ್ರಲ್ಲ, ಫಾರೆನ್ಸಿಕ್ ಇದನ್ನು ಕಳಿಸಿರಿ ಎಲ್ಲ ಸಹ್ಯ. ಇಲೆಕ್ಷನ್ ನಾವು ನಮ್ಮ ಟೀಮ್ನವ್ರು ಸಿದ್ಧ ಆಗಿದ್ದೀವಿ.